ನಮಸ್ಕಾರ. S18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಮನೆಯಿಂದ ಮತದಾನ ಪ್ರಕ್ರಿಯೆ ಪ್ರಾರಂಭ. ವಯೋವೃದ್ಧರು ಅಶಕ್ತರಿಗೆ ಮತದಾನ ಮಾಡುವ ಅವಕಾಶ. ಗುಜರಾತಿ ರಾಜಸ್ಥಾನ ಸಮುದಾಯದವರೊಂದಿಗೆ ಬಿಜೆಪಿ ಸಭೆ. ದೇಶದ ಭದ್ರತೆ ಅಭಿವೃದ್ಧಿ ಬಿಜೆಪಿ ಬೆಂಬಲಿಸಲು ಮನವಿ. ಬಿಜೆಪಿ ಸರ್ವಾಧಿಕಾರ, ಸಂವಿಧಾನ ವಿರೋಧಿ ಧೋರಣೆ. ಕಾಂಗ್ರೆಸ್ ಬೆಂಬಲಿಸಲು ನಿರ್ಧಾರ. ಜಾನ್ ವೆಸ್ಲಿ. ಕೋಟೆ ಉರ್ದು ಪ್ರಾಥಮಿಕ ಶಾಲೆಗೆ ಗೈರಾದ ಶಿಕ್ಷಕಿಗೆ ವೇತನ, ತಪ್ಪು ಮಾಹಿತಿ, ಕ್ರಮಕ್ಕೆ ಅಂಬಾಜಿರಾವ್ ಒತ್ತಾಯ. ಬಿಜೆಪಿ ಮಹಿಳಾ ಮೋರ್ಚಾ ಪದಾಧಿಕಾರಿಗಳ ಪದಗ್ರಹಣ. ಮಹಿಳೆಯರು ಸಂಘಟಿತರಾಗಿ ರಾಜಕೀಯ ಅಧಿಕಾರ ಪಡೆಯಿರಿ ಎನ್ ಶಂಕರಪ್ಪ. ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಲು ಒತ್ತಾಯ. ಯಾಪಲದಿನ್ನಿ ಗ್ರಾಮ ಪಂಚಾಯತ್ ಮುಂದೆ ಸಿಪಿಐ ಪ್ರತಿಭಟನೆ. ವಾರ್ತೆಗಳ ವಿವರ. ಮನೆಯಿಂದ ಮತದಾನಕ್ಕೆ ವ್ಯವಸ್ಥೆ ಮಾಡಿರುವ ಚುನಾವಣಾ ಆಯೋಗ ಸೂಚನೆ ಮೇರೆಗೆ ವಯೋವೃದ್ಧರು ಸೇರಿದಂತೆ ಮತಗಟ್ಟೆ ಆಗಮಿಸದೆ ಇರುವವರಿಗೆ ಮತದಾನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿಧಾನಸಭಾ ಕ್ಷೇತ್ರವಾರು ಮತದಾರರನ್ನು ಗುರುತಿಸಿ ಮತದಾನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ರಾಯಚೂರು ವಿಧಾನಸಭಾ ಕ್ಷೇತ್ರದಲ್ಲಿ 106 ಮತದಾರರನ್ನು ಗುರುತಿಸಲಾಗಿದೆ. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ 266 ಮತದಾರರು, ದೇವದುರ್ಗದಲ್ಲಿ 252, ಶಹಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 277 ಮತದಾರರನ್ನು ಗುರುತಿಸಲಾಗಿದೆ. ಮಾನ್ವಿ, ಲಿಂಗಸಗೂರು, ಯಾದಗಿರಿ, ಸುರಪುರ ಕ್ಷೇತ್ರಗಳಲ್ಲಿ ಗುರುತಿಸಲಾಗಿರುವ ಮತದಾರರ ಮನೆಗೆ ತೆರಳಿ ಮತ ಪಡೆಯಲಾಯಿತು. ಇಂದಿನಿಂದ 3 ದಿನಗಳ ಕಾಲ ನಡೆಯಲಿರುವ ಮತದಾನಕ್ಕೆ ನಿಯುಕ್ತಿಗೊಂಡಿರುವ ಸಿಬ್ಬಂದಿಗಳು ತೆರಳಿ ಮತದಾನಕ್ಕೆ ವ್ಯವಸ್ಥೆ ಮಾಡಿದ್ರು. ಮನೆಯಿಂದ ಮತದಾನ ಮಾಡಲು ಆಸಕ್ತಿ ಹೊಂದಿರುವವರಿಗೆ ಸಮರ್ಪಕ ಮಾಹಿತಿ ಕೊರತೆಯಿಂದ ಕೆಲವರು ಗೊಂದಲಕ್ಕೆ ಸಿಲುಕುವಂತಾಯಿತು. ವಯೋವೃದ್ಧರು ಅಂಚೆ ಮತದಾನ ಮಾಡುವವರಿಗೆ ಮಾಹಿತಿ ಇಲ್ಲದೇ ಇರುವರು ಕಂಡುಬಂತು. ವಿಧಾನಸಭಾ ಕ್ಷೇತ್ರವಾರು ಮತದಾರರ ಹೆಸರು ರೂಟ್ ಮ್ಯಾಪ್ ಸಿದ್ಧಪಡಿಸಿಕೊಂಡಿರುವ ಜಿಲ್ಲಾಡಳಿತ ತಾಲೂಕುವಾರು ಒಬ್ಬ ಮತದಾರರ ಸಂಖ್ಯೆ ಖಚಿತಪಡಿಸದೇ ಇರುವುದು ಕೆಲ ಗೊಂದಲಕ್ಕೆ ಕಾರಣವಾಯಿತು. ಮತದಾನಕ್ಕೆ ಇನ್ನೂ ಅವಕಾಶವಿದ್ದು ಮತದಾನ ಮಾಡಲು ಪೂರಕ ಮಾಹಿತಿ ಒದಗಿಸುವುದು ಅವಶ್ಯಕವಾಗಿದೆ. ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ ನಾಯಕ ಇಂದು ನಗರದ ಗೋಶಾಲೆಯಲ್ಲಿ ಗುಜರಾತಿ ರಾಜಸ್ಥಾನ್ ಮತದಾರರನ್ನು ಭೇಟಿ ನೀಡಿ ಬೆಂಬಲಿಸುವಂತೆ ಮನವಿ ಮಾಡಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ರಾಜ ಅಮರೇಶ್ವರ ನಾಯಕ್, ಕೇಂದ್ರ ಸರ್ಕಾರದ ಯೋಜನೆಗಳು ಸಮಾಜ ಕಟ್ಟ ಕಡೆಯ ವ್ಯಕ್ತಿಗೂ ತಲುಪಿಸಲು ಪ್ರಧಾನಿ ನರೇಂದ್ರ ಮೋದಿ ಕಳೆದ 10 ವರ್ಷಗಳಲ್ಲಿ ಮಾಡಿ ತೋರಿಸಿದ್ದಾರೆ. ದೇಶದ ಭದ್ರತೆ ರಕ್ಷಣೆಗೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಲು ಬಿಜೆಪಿ ಬೆಂಬಲಿಸಬೇಕು ಎಂದು ಮನವಿ ಮಾಡಿದರು. ರಾಯಚೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗೆ 34,000 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿದೆ. ಭಾರತ ಮಾಲಾ, ಜಲಧಾರೆ, ಜಲಜೀವನ್ ಮಿಷನ್, ಕೃಷಿ ಸಮ್ಮಾನ್ ಸೇರಿದಂತೆ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಈ ಹಿಂದೆ ಜಿಲ್ಲೆಯಲ್ಲಿ ಯಾವುದೇ ರಾಷ್ಟ್ರೀಯ ಹೆದ್ದಾರಿಗಳು ಇರಲಿಲ್ಲ. ಎಲ್ಲ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಮತ್ತೊಮ್ಮೆ ಬೆಂಬಲಿಸಿ ಎಂದು ಮನವಿ ಮಾಡಿದರು.
हमारा पास उतना पैसा खर्च करने का नहीं होता। हमारा पास हाथ जोड़ते काम कर रहा है मोदी जी, हम भी काम करते, आपका पीछे 24 आवर्स रहते। आज मैं हूँ, किसी का कॉल भी मैं आई डोंट इग्नोर, फोन भी कॉल करेंगे मैं उठा के बात करता हूँ। रात में अगर मीटिंग में रहे तो भी मैं फिर वापस करता हूँ, मैं मीटिंग के बाद में करता हूँ। और कौन सा भी तकलीफ रहते, हॉस्पिटल होंगे, पुलिस स्टेशन रहते, कौन सा भी रहते, हम आगे आ जाते। किसका भी डर नहीं है मुझे। मेरे को बनाए आप लोग हमको छोड़े तो मैं किसी को भी डरता नहीं। मेरा जिंदगी में किसी को भी डरता नहीं। मैं जिसको डरता हूँ बोले तो वो लोगों को डरता हूँ जो वोट डाले। मेरे को कौन सा किसी का भी डर नहीं है। मैं ये आपको अश्योरेंस करता हूँ, कुछ भी काम अब दिल्ली में हो, बेंगलोर में हो, और एमपी साहब का आपका जरूरत पड़ा तो वो मेरा रेस्पॉन्सिबिलिटी है। मेरे को एक ही बात बोलो, एमपी साहब के लिए काम है, सब कौन सा टाइम को लेके जाते बोल के एक बात पूछो, मेरा रेस्पॉन्सिबिलिटी है। मैं 24 आवर्स में वो काम आपको कर, वो दिल्ली में भी रहने, मैं दिल्ली को आपको लेके जाकर काम करूं। ये मैं आपको गारंटी देता हूँ क्योंकि आप सबका सहकार। और May 7 बोल के मत बैठो, आप आज से ही हर दिन एक 10 लोग फोन, आपको फोन 10 फोन तो आपको रोज आते ही। ये नहीं बा, इस बार बीजेपी को करना, ये देश का है, देश का भविष्य का है, हमारा बच्चों का है, ये सिक्योरिटी का है, ये स्टेबिलिटी का है। आज 10 साल में जितना स्टेबल गवर्नमेंट दिया है, आप 70 इयर्स में आप नहीं सोच सकते जितना स्टेबल गवर्नमेंट मोदी जी ने दिया है। लोग सोचना, इसलिए ये जो माहौल देश में है वो माहौल रायचूर में लाने के लिए आपका सबका मदद जरूरत है बोलते हुए मेरा ये दो शब्द। ಗುಜರಾತಿ ರಾಜಸ್ಥಾನಿ ಸಮುದಾಯದವರೊಂದಿಗೆ ಸದಾ ಇದ್ದು ಬಿಜೆಪಿ ಮತ ನೀಡುವಂತೆ ಮನವಿ ಮಾಡಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಮಾತನಾಡಿ, ದೇಶದ ಭದ್ರತೆ ಸುರಕ್ಷತೆಗಾಗಿ ನರೇಂದ್ರ ಮೋದಿಯವರನ್ನು ಬೆಂಬಲಿಸಬೇಕಿದೆ. ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ ನಾಯಕ್ ಸ್ಥಳೀಯರಾಗಿದ್ದು ಸದಾ ಸಂಪರ್ಕಕ್ಕೆ ದೊರೆಯುತ್ತಿದ್ದು ಬಿಜೆಪಿಗೆ ಮತ ನೀಡಬೇಕೆಂದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, ನಗರ ಅಧ್ಯಕ್ಷ ರಾಘವೇಂದ್ರ ಉಟ್ಕೂರು, ಕಡಗೋಳ ಆಂಜನೇಯ ಸೇರಿದಂತೆ ಗುಜರಾತಿ ರಾಜಸ್ಥಾನಿ ಸಮುದಾಯ ಮುಖಂಡರುಗಳಿದ್ದರು. ಬಿಜೆಪಿ ಪಕ್ಷದ ದ್ವೇಷ ಸಂವಿಧಾನ ವಿರೋಧಿ ಧೋರಣೆಯನ್ನು ಸೋಲಿಸಲು ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲು ನಿರ್ಧರಿಸಿದೆ ಎಂದು ಸಂಘಟನೆ ಮುಖಂಡ ಜಾನ್ ವೆಸ್ಲಿ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 10 ವರ್ಷಗಳಲ್ಲಿ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ನಡೆದಿರುವ ಕೋಮುದ್ವೇಷ, ಸಂಘರ್ಷ, ಸಂವಿಧಾನ ವಿರೋಧಿ ನಡೆಯಿಂದ ಜನತೆ ತತ್ತರಿಸಿ ಹೋಗಿದ್ದಾರೆ. ಸುಳ್ಳು ಭರವಸೆಗಳ ಮೂಲಕ ಜನರನ್ನು ದಾರಿ ತಪ್ಪಿಸುವ ಬಿಜೆಪಿಯನ್ನು ಸೋಲಿಸಲು ಆಲ್ ಇಂಡಿಯಾ ಪೀಪಲ್ಸ್ ಫ್ರಂಟ್, ಜನಾಂದೋಲನ ಮಹಾಮೈತ್ರಿ, ಜನಸಂಗ್ರಾಮ ಪರಿಷತ್, ಸಿಟಿಜನ್ ಫಾರ್ ಡೆಮೋಕ್ರಸಿ, ಎದ್ದೇಳು ಕರ್ನಾಟಕ ಸೇರಿದಂತೆ ಅನೇಕ ಸಹೋದರ ಸಂಘಟನೆಗಳು ಕಾಂಗ್ರೆಸ್ ಬೆಂಬಲಿಸಲು ನಿರ್ಧರಿಸಿವೆ. ಕಲ್ಯಾಣ ಕರ್ನಾಟಕ ಪ್ರದೇಶದ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರ ಕಾರ್ಯ ನಡೆಸಲಾಗುತ್ತದೆ. ರಾಯಚೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಜಿ. ಕುಮಾರ್ ನಾಯಕ್ ಬೆಂಬಲಿಸಲು ಸಂಘಟನೆಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಜನಜಾಗೃತಿ ಮೂಡಿಸಲಾಗುತ್ತದೆ. ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದರೆ ಸೌಹಾರ್ದತೆ ಧಕ್ಕೆ ಬರುವುದಲ್ಲದೆ ಮೀಸಲಾತಿಯನ್ನು ತೆಗೆದುಹಾಕುವ ಅಪಾಯವಿದೆ. ಬ್ರಾಹ್ಮಣರಿಗೆ ಶೇಕಡಾ 10 ಮೀಸಲಾತಿ ನೀಡಿ ಉಳಿದ ಸಮುದಾಯಗಳ ಮೀಸಲಾತಿ ಕಿತ್ತುಕೊಳ್ಳುವ ಹುನ್ನಾರ ಬಿಜೆಪಿ ಹೊಂದಿದೆ ಎಂದರು. ಆಂದೋಲನವನ್ನು ಹಮ್ಮಿಕೊಂಡಿದ್ದೀವಿ. ಇದು ಮತದಾನ ಸಾಮಾನ್ಯವಾದ ಮತದಾನವಲ್ಲ, ಇದು ದೇಶವನ್ನೇ ಒಂದು ಅಭಿವೃದ್ಧಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಜನರು ತಿಳಿದು ಪ್ರಶ್ನೆಯಿಂದ ಮತದಾನ ಮಾಡಬೇಕು ಅಂತಕ್ಕಂಥ ಒಂದು ಆಂದೋಲನ ಇದಾಗಿದೆ. ನಾವು ಕಳೆದ ದಿನಮಾನಗಳಲ್ಲೆಲ್ಲ ನೋಡಿಕೊಂಡು ಬಂದಾಗ 2014ನೇ ಇಸ್ವಿಯಿಂದ ಈ BJP ಬಂದಾಗಲಿಂದ ಜನರ ಮೇಲೆ ಆಗಿರ್ತಕ್ಕಂಥ ಪರಿಣಾಮಗಳು, ಆಮೇಲೆ ಈ ಹಿಂದೆ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವು ಜನರ ಮೇಲೆ ನಡೆಸಿರ್ತಕ್ಕಂಥ ಪರಿಣಾಮಗಳ ಬಗ್ಗೆ ನಾವು ಅರಿವು ಮೂಡಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಇದು BJPಯವರು ಅಧಿಕಾರಕ್ಕೆ ಬಂದಾಗಲಿಂದ ನಾವು ನಮ್ಮ ದೇಶದಲ್ಲಿ, ಅದು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಸರ್ವಜನಾಂಗೀಯ ಶಾಂತಿಯ ತೋಟ ಅಂತಕ್ಕಂಥ ರೀತಿಯಲ್ಲಿ ನಾವು ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಆದರೆ BJP ಸರ್ಕಾರ ಬಂದ ತರುವಾಯದಿಂದ ಇಲ್ಲಿ ಜನಗಳಲ್ಲಿ ಭೇದಗಳನ್ನು ಹುಟ್ಟಿಸ್ತಕ್ಕಂತಾಗಲಿ, ಜನರ ಮೇಲೆ ಒಬ್ಬರಿಂದ ಒಬ್ಬರಿಗೆ ದ್ವೇಷ ಕಾಡ್ತಕ್ಕಂಥ ರೀತಿಯಲ್ಲಿ ಪ್ರವೃತ್ತಿ ನಮ್ಮ ಮನಗಳಲ್ಲಿ ಉಂಟಾಗಿದೆ. ಅದನ್ನು ಹೋಗಲಾಡಿಸಲು
BJPಯನ್ನು ಸೋಲಿಸ್ತಕ್ಕಂಥದ್ದು ತುಂಬ ಅವಶ್ಯವಾಗಿದೆ. ಕಾರಣ ನಾವು ಈ ಒಂದು ಪ್ರದೇಶದಲ್ಲಿ ಇರುವಂಥ ಕುಮಾರ್ ನಾಯಕ್ ಅವರನ್ನು ಬೆಂಬಲಿಸಿ ಈ ಒಂದು ಮತದಾನವನ್ನು ಚಲಾಯಿಸಬೇಕೆಂದೇಳಿ ನಾವು ಎದ್ದೇಳು ಕರ್ನಾಟಕ ಮತ್ತು ಜನಾಂದೋಲನ ಮಹಾಮೈತ್ರಿಯ ಪರವಾಗಿ ಎಲ್ಲ ಹಳ್ಳಿಗಳಲ್ಲಿ ಹೋಗಿ ಜನಗಳ ಮಧ್ಯದಲ್ಲಿ ಕೂತ್ಕೊಂಡು ಜನರಲ್ಲಿ ಅವರಿಗೆ ತಿಳುವಳಿಕೆ ನೀಡಿ ಮತದಾನವನ್ನು ಚಲಾಯಿಸಬೇಕೆಂಬುದಾಗಿ ಜಾಗೃತಿಗೊಳಿಸ್ತಾ ಇದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಸಂಘಟನೆ ಅಧ್ಯಕ್ಷ ಖಾಜಾ ಅಸ್ಲಾಂ ಅಹಮ್ಮದ್, ವೀರಣ್ಣ ಶೆಟ್ಟಿ ಭಂಡಾರಿ, ಪರಪ್ಪ ನಾಗೋಲಿ ಸೇರಿದಂತೆ ಅನೇಕರಿದ್ದರು. ನಗರದ ಕೋಟೆ ಬಡಾವಣೆಯ ಬಾಲಕಿಯರ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕಿ ಸೈಯದ್ ಆಯುಷಾ ಅನಧಿಕೃತ ಗೈರು ಹಾಜರಿಯಾಗಿದ್ದರು. ಶಾಲಾ ಮುಖ್ಯ ಗುರುಗಳು, ಸಿಆರ್ಸಿ ಸೇರಿದಂತೆ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು ವೇತನ ಪಾವತಿಸಿ ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿದ್ದು, ಸಂಬಂಧಿಸಿದವರನ್ನು ಅಮಾನತುಗೊಳಿಸಿ ತನಿಖೆ ನಡೆಸಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಅಂಬಾಜಿರಾವ್ ಮೇದನಗರ್ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅನಾರೋಗ್ಯದ ಹೆಸರೇಳಿ ರಜೆ ಪಡೆದುಕೊಂಡಿದ್ದ ಶಿಕ್ಷಕಿ ಸಂತಾನ ಇಲ್ಲದೇ ಇದ್ದರೂ ಶಿಶುಪಾಲನೆ ರಜೆ ಪಡೆದಿದ್ದಾರೆ. ಕಾನೂನು ಬಾಹಿರವಾಗಿ ದತ್ತು ಪಡೆದುಕೊಂಡು ಸುಳ್ಳು ಮಾಹಿತಿಯನ್ನು ಇಲಾಖೆಗೆ ನೀಡಿ ಸಂಬಳ ಪಡೆದಿದ್ದಾರೆ. ಶಾಲಾ ಹಾಜರಾತಿ ಪುಸ್ತಕವನ್ನು ಮನೆಗೆ ತೆಗೆದುಕೊಂಡು ಸಹಿ ಪಡೆಯಲು ಶಾಲೆಯ ಮುಖ್ಯ ಗುರುಗಳಾದ ತಸ್ಲಿಂ ಸುಲ್ತಾನ್, ಸಿಆರ್ಪಿ ಇಲಿಯಾಸ್, ಕಚೇರಿ ಸಿಬ್ಬಂದಿಗಳ ಸಹಕಾರವಿದೆ. ಅಕ್ರಮವಾಗಿ ದತ್ತು ಪಡೆದುಕೊಂಡಿರುವ ಕುರಿತು ಇಲಾಖೆ ಹಾಗೂ ಮಕ್ಕಳ ರಕ್ಷಣಾಧಿಕಾರಿಗಳಿಗೆ ದೂರು ನೀಡಲಾಗಿದೆ. ಯಾವುದೇ ರೀತಿ ಕ್ರಮ ಇಂದಿಗೂ ಆಗಿಲ್ಲ. ದತ್ತು ಕಾಯ್ದೆ ಉಲ್ಲಂಘನೆಯಾಗಿದ್ರೂ ಕ್ರಮವಾಗಿಲ್ಲ. ಕ್ಷೇತ್ರ ಶಿಕ್ಷಣಾಧಿಕಾರಿ ವಿಚಾರಣೆಯಲ್ಲಿ ಅಕ್ರಮ ಸಾಬೀತಾದರೂ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಕೂಡಲೇ 4 ಜನರನ್ನು ಸೇವೆಯಿಂದ ಅಮಾನತುಗೊಳಿಸಿ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು. ಇದೇ ಟೀಚರ್ ಅವರು ಅದೇ ಸ್ಕೂಲಲ್ಲಿ ಶಿಶುಪಾಲನಾ ರಜೆ ಅಂತ ಹೇಳಿ ಕೊಡ್ತಾರೆ ಸರ್. ಒಂದು 6 ತಿಂಗಳ ಕೊಡ್ತಾರೆ ಒಂದು ಮಗು ಹುಟ್ಟಿದ್ಮೇಲೆ ಟೀಚರ್ಗೆ, ಬರೋ ಟೀಚರ್ಗೆ. ಇವರು 2 ತಿಂಗಳ ಜನವರಿ ಫೆಬ್ರವರಿ ತಗೊಂಡಿದ್ದಾರೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಸೇಮ್ ಸರ್, ಶಿಶುಪಾಲನಾ ರಜೆ ತಗೋಬೇಕಂದ್ರೆ ಮಕ್ಕಳಾಗಿರ್ಬೇಕು. ಆ ಟೀಚರಿಗೆ ಮಕ್ಕಳಾಗಿಲ್ಲ, ದೇವರ ಅನುಗ್ರಹ ಮಾಡಿಲ್ಲ. ಬಟ್ ಎರಡನೇದು ಏನಂದ್ರೆ ದತ್ತು ಅಂತ ಹೇಳಿ ತೋರಿಸಿದ್ದಾರೆ. ಆ ದತ್ತು ಅಂತ ಹೆಂಗೆ ತಗೊಂಡಿದ್ದಾರೆ ಸರ್, ಕೇವಲ ಈ ಒಂದು ಬಾಂಡ್ ಪೇಪರ್ ಮೇಲೆ ಬರ್ಸ್ಕೊಂಡು ಯಾರ್ದೋ ಮಗುಗೆ ನನ್ನ ಮಗು ಅಂತ ಹೇಳಿ ಹೇಳಿದ್ದಾರೆ. ಯಾರ್ದೋ ಮಗುಗೆ ಇದರಲ್ಲಿ ಏನು ರಿಜಿಸ್ಟರ್ಡ್ ಇಲ್ಲ, ಏನೂ ಇಲ್ಲ ಸರ್. ಸುಮ್ಮನೆ ಯಾರು ನಾವು ನೀವು ಒಂದು 1,00,000 ರೂಪಾಯಿ ತೊಗೊಂಡು ಹೆಂಗೆ ಬರ್ಸ್ಕೊಂತಾರೆ ಹಂಗೆ ಬರ್ಕೊಂಡಿದ್ದಾರೆ ವರ್ಷ ಒಂದು ಮಗು ಜೀವ. ಸೋನಲು ಇದ್ರ ಬಗ್ಗೆ ನಾನು ಸಂಬಂಧಪಟ್ಟ ಇಲಾಖೆಗೂ ಹೇಳಿದ್ದೀನಿ ಸರ್. ರಾಜ್ಯ ಮಕ್ಕಳ ಸಚಿವಾಲಯ ಅಂತೇಳಿ ನಿರ್ದೇಶನಾಲಯ ಮಕ್ಕಳ ಸಹಾಯವಾಣಿ ಘಟಕ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತೇಳಿ ರಾಯಚೂರು ಹಾಲನಗರದಲ್ಲಿ ಇದೆ ಸರ್. ಅವ್ರ ಗಮನಕ್ಕೂ ತಂದಿದ್ದೀನಿ. ಇದು ನಾನು ಯಾಕೆ ಇವತ್ತು ಪೇಪರ್ ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಇವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದು ಏಪ್ರಿಲ್ 1ನೇ ತಾರೀಕು ಕೊಟ್ಟಿದ್ದೀನಿ. ಕಾನೂನು ಬಾಹಿರವಾಗಿ ದತ್ತು ಪಡೆದುಕೊಂಡಿದ್ದಾರೆ ಅಂತೇಳಿ. ಇನ್ನೂವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅದೇ ಸೇಮ್ ನಾವು ಬೆಂಗಳೂರು ಘಟನೆ ನೋಡಿದರೆ ಟಿವಿ ಪೇಪರ್ ಎಲ್ಲ ಕಡೆ ಬಂದಿದೆ. ಸೋನುಗೌಡ ಅಂತೇಳಿ ಅವರು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ದತ್ತು ಪಡೆದುಕೊಂಡಿದ್ದಕ್ಕೆ ಇಮಿಡಿಯೇಟ್ ಆಗಿ ಅವರನ್ನ ಕಸ್ಟಡಿ ತಗೊಂಡು ಜೈಲಿಗೆ ಕಳಿಸಿದ್ರು. ಬಟ್ ಇವರಿಗೆ ಇನ್ನೂವರೆಗೆ 1 ತಿಂಗಳ ಆದ್ರೂ. ಈ ಸಂದರ್ಭದಲ್ಲಿ ಮೊಹಮ್ಮದ್ ಜಾವೀದ್, ಹಸೀಬ್, ಭೀಮೇಶ್ ವಕೀಲ್, ಸೈಯದ್ ಇಮಾಮ್, ಆಂಜನೇಯ, ಚಂದ್ರಶೇಖರ ಸೇರಿದಂತೆ ಅನೇಕರಿದ್ದರು. ದಿನದ 24 ಗಂಟೆಯಲ್ಲಿ 1 ಗಂಟೆ ಸಮಯವನ್ನು ಪಕ್ಷದ ಕೆಲಸಕ್ಕಾಗಿ ಮೀಸಲಿಟ್ಟು ಮಹಿಳಾ ಮೋರ್ಚಾವನ್ನು ಮತ್ತಷ್ಟು ಬಲವರ್ಧನೆಗೊಳಿಸಲು ಶ್ರಮಿಸಿ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎನ್ ಶಂಕರಪ್ಪ ಅವರು ಹೇಳಿದರು. ಅವರಿಂದು ನಗರದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ನಡೆದ ಬಿಜೆಪಿ ಮಹಿಳಾ ಮೋರ್ಚಾ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಮಾತನಾಡಿದರು. ಬಿಜೆಪಿ ಪಕ್ಷ ನಮ್ಮದು, ನಾನಿದ್ದರೆ ಈ ಪಕ್ಷ ಎನ್ನುವ ಮನೋಭಾವ ಬರಬೇಕು ಎಂದರು. ಮಾತೃ ಸ್ವರೂಪದ ಮಹಿಳೆಯರು ವಿಶಾಲವಾದ ಮನೋಭಾವ ಹೊಂದಬೇಕು. ಪಕ್ಷದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾದರೂ ಅವುಗಳನ್ನು ಸರಿಪಡಿಸಿಕೊಂಡು ಹೋಗಬೇಕಿದೆ. ಮಹಿಳೆಯರನ್ನು ಹೆಚ್ಚೆಚ್ಚು ಪಕ್ಷಕ್ಕೆ ಕರೆತರುವ ಮೂಲಕ ಜಿಲ್ಲೆಯಲ್ಲಿ ಬಲಿಷ್ಠ ಮಹಿಳಾ ಘಟಕವನ್ನು ಕಟ್ಟಬೇಕಿದೆ ಎಂದರು. ಪ್ರತಿಯೊಂದು ಓಣಿ, ವಾರ್ಡ್, ಗ್ರಾಮಗಳಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾವನ್ನು ಕಟ್ಟಿ ಬೆಳೆಸಬೇಕಿದೆ. ಈ ನಿಟ್ಟಿನಲ್ಲಿ ನೂತನ ಪದಾಧಿಕಾರಿಗಳು ಶ್ರಮಿಸಬೇಕೆಂದರು.
बोलो भारत माता की जय, बोलो भारत माता की जय। भारतीय जनता पार्टी ಅದೇ ರೀತಿಯಾಗಿ ಶ್ರೀ ಮಲ್ಲಮ್ಮ ಶಿವಶಂಕರ್ ಅವರು ತದನಂತರ ಶ್ರೀಮತಿ ಪಾರ್ವತಿ ಕಾಜನಗೌಡ, ರಾಯಚೂರು. ಪಾರ್ವತಿ ಕಾರ್ಯಕಾರಿಣಿ ಸದಸ್ಯರು ರಾಯಚೂರು. ಶ್ರೀಮತಿ ಉಮಾ ಶರಣಪ್ಪ ಗಿಡದ್ ರಾಯಚೂರು. ಸದಸ್ಯರು ಸಿಲ್ವಾರ್. ಪಕ್ಷಕ್ಕೂ ಒಂದು ಇದು ಇದ್ದ ಹಾಗೆ, ದೊಡ್ಡ ಸ್ತಂಭ ಇದ್ದ ಹಾಗೆ ಗಟ್ಟಿಯಾಗಿ ನಿಲ್ಲಬೇಕಾದ್ರೆ, ಚೆತ್ತ ನಿಲ್ಲಬೇಕಾದ್ರೆ ತಾಯಂದರು ನೀವು ಕಂಬಗಳಂತ ನಿಂತುಕೊಂಡು ಆ ಪಾರ್ಟಿನ ಬೆಳೆಸಿರ್ತಕ್ಕಂಥವ್ರೆ. ಇವತ್ತು ಸಹಿತ ನೀವು ಪದಗ್ರಹಣ ಮಾಡಿರ್ತಕ್ಕಂಥವ್ರು ಎಲ್ಲರೂ ಒಬ್ಬರು ಕಾರ್ಯಕಾರಿಣಿ ಸದಸ್ಯರು ಅಂತ ತಗೊಂಡ್ರು. ಕಾರ್ಯಕಾರಿಣಿ ಸದಸ್ಯರು ಅಂದ್ಕೂಳೆ ಮೀಟಿಂಗ್ ಕರೆದು ಕೂಳೆ ಕಾರ್ಯಕಾರಿಣಿ ಬರೋದು, ಅಲ್ಲಿ ಏನೋ ಊಟ ವ್ಯವಸ್ಥೆ ಇದ್ದರೆ ಮಾಡೋದು, ಮನೆಗೆ ಹೋಗೋದು, ಇಷ್ಟೇ ಕೆಲಸ ಅಲ್ಲ ಕಾರ್ಯಕಾರಿಣಿ ಅವತ್ತು. ಒಬ್ಬ ಕಾರ್ಯಕಾರಿಣಿ ಸದಸ್ಯ ಯಾವೇ ಊರಲ್ಲಿ ಇರಲಿ, ಯಾವುದೇ ಓಣಿ ಒಳಗಿರಲಿ, ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಒಳಗೆ ಮಹಿಳೆಯರು ಎಷ್ಟು ಜನ ಇದ್ದಾರೆ, ಯಾವ ಜಾತಿಯವರನ್ನು ನಾವು ತಗೊಂಡು ಬಂದಿದ್ದೀವಿ, ಯಾವ ಸಮಾಜದಿಂದ ಜನ ಬಂದಾರ ಅಥವಾ ಯಾವ ಸಮಾಜದಿಂದ ಜನ ಬಂದಿಲ್ಲ, ಅವ್ರನ್ನೆಲ್ಲರೂ ಸೇರಿಸ್ತಕ್ಕಂಥ, ಮಹಿಳೆಯರು ಸೇರಿಸ್ತಕ್ಕಂಥ ಪ್ರಯತ್ನ ಮಾಡಿ. ಮಹಿಳೆಯರು ಬಂದರೆ ಸಹಜವಾಗಿ ಪುರುಷರೂ ಬರ್ತಾರೆ, ಅಥವಾ ಪುರುಷರು ಮೊದಲೇ ಬಂದಿದ್ದರೆ ಮಹಿಳೆಯರು ಬಂದರೆ. ಬಿಜೆಪಿ ಮಹಿಳಾ ಮೋರ್ಚಾ ನೂತನ ಜಿಲ್ಲಾಧ್ಯಕ್ಷೆ ಲಲಿತಾ ಕಡಗೋಳು ಆಂಜನೇಯ ಮಾತನಾಡಿ, ಕಳೆದ 10 ವರ್ಷಗಳಲ್ಲಿ ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಜನಪರ ಯೋಜನೆಗಳನ್ನು ಜಾರಿಗೊಳಿಸಿದೆ. ಸರ್ಕಾರದ ಸಾಧನೆಗಳನ್ನು ಜನರಿಗೆ ತಿಳಿಸುವ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕಿದೆ ಎಂದರು. ವೇದಿಕೆ ಮೇಲೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಂಕರರೆಡ್ಡಿ, ಮಹಿಳಾ ಮೋರ್ಚಾ ರಾಜ್ಯ ಉಪಾಧ್ಯಕ್ಷೆ ಶರಣಮ್ಮ ಕಾಮರೆಡ್ಡಿ, ನಿಕಟಪೂರ್ವ ಅಧ್ಯಕ್ಷೆ ವಿಜಯರಾಜೇಶ್ವರಿ ಗೋಪಿಶೆಟ್ಟಿ, ರಾಜ್ಯ ರೈತ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯ ಸುಲೋಚನಾ ಆಲ್ಕೂರು, ನಗರ ಮಂಡಲ ಅಧ್ಯಕ್ಷೆ ನಾಗವೇಣಿ ಸಾಹುಕಾರ, ಸುಮಾಗಸ್ತಿ ಸೇರಿದಂತೆ ಅನೇಕರಿದ್ದರು. ತಾಲೂಕಿನ ಯಾವಲದಿನ್ನಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿದ್ದು, ಪರಿಹರಿಸಲು ಒತ್ತಾಯಿಸಿ ಸಿಪಿಐಎಂ ಪಕ್ಷದಿಂದ ಯಾವಲದಿನ್ನಿ ಗ್ರಾಮ ಪಂಚಾಯಿತಿ ಮುಂದೆ ಖಾಲಿ ಕೊಡ ಪ್ರದರ್ಶಿಸಿ ಪ್ರತಿಭಟನೆ ನಡೆಸಿದರು. ಗ್ರಾಮದಲ್ಲಿ ಕುಡಿಯುವ ನೀರಿನ ಹಾಹಾಕಾರ ತಪ್ಪಿಸಲು ಬೋರ್ವೆಲ್ ಇರುವ ಖಾಸಗಿ ಹೊಲಗಳ ಮಾಲೀಕರ ಜೊತೆ ಒಪ್ಪಂದ ಮಾಡಿಕೊಂಡು ನೀರು ಒದಗಿಸಬೇಕು. ಗ್ರಾಮದ ಹೆಂಡದ ಅಂಗಡಿ ಹತ್ತಿರ ಮತ್ತು ಮೌಲಾಲಿ ದರ್ಗಾ ಗೌಸ್ ನಗರ ಹತ್ತಿರದಲ್ಲಿರುವ ಹಳೆ ಬೋರ್ವೆಲ್ ದುರಸ್ತಿಗೊಳಿಸಿ ಜನರಿಗೆ ನೀರಿನ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ಬರಗಾಲ ಆವರಿಸಿರುವುದರಿಂದ ಜನರಿಗೆ ಕೆಲಸವಿಲ್ಲದೆ ತೊಂದರೆ ಅನುಭವಿಸಿ ಗುಳೆ ಹೋಗುತ್ತಿದ್ದು, ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸದ ದಿನಗಳನ್ನು 150 ದಿನಗಳಿಗೆ ಹೆಚ್ಚಿಸಿ ನಿಗದಿತ ಅವಧಿಯಲ್ಲಿ ಕೂಲಿ ಪಾವತಿಸಬೇಕು. ಯಾಪಲದಿನ್ನಿ ಗ್ರಾಮದ ನರಸರೆಡ್ಡಿ ಮನೆಯಿಂದ ರಘುಪತಿ ರೆಡ್ಡಿ ಮನೆಯವರೆಗೆ ರಸ್ತೆ ಹಾಳಾಗಿದೆ. ಈ ರಸ್ತೆ ಮಧ್ಯೆಯೇ ಚರಂಡಿ ನೀರು ಹರಿಯುತ್ತಿದ್ದು, ತಡೆಗಟ್ಟಲು ಚರಂಡಿ ನಿರ್ಮಾಣ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಯ ಮನವಿಯನ್ನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಲ್ಲಿಸಲಾಯಿತು. ಸೌಲಭ್ಯಗಳನ್ನು ಪರಿಹಾರ ಮಾಡುವಲ್ಲಿ ವಿಫಲವಾಗಿರುವ ಪಂಚಾಯತ್ಗೆ ಧಿಕ್ಕಾರ. ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ವಿಫಲವಾಗಿರುವ ಗ್ರಾಮ ಪಂಚಾಯತ್
ಕುಡಿಲಿಕ್ಕಾಗಲು ಕೂಡ ಇವತ್ತು ನೀರಿಲ್ಲ. ಆ ನೀರಿನ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಂತೇಳಿ ಮಾನ್ಯ ಅಧಿಕಾರಿಗಳಿಗೆ ಕೂಡ ನಾವು ಬಂದು ಭೇಟಿಯಾಗಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ಮಾನ್ಯ PDO ಅವರು ಕೂಡ ನಮ್ಮ ಜೊತೆಗೆ ಬಂದು ಗ್ರಾಮದಲ್ಲಿ ಸುಮಾರು 4-5 ಬೋರ್ವೆಲ್ಗಳನ್ನು ಕೂಡ ಇವತ್ತೇನಂತಂದರೆ ಪರಿಶೀಲನೆ ಮಾಡಿ ನೀರಿನ ಒಂದು ಜನರಿಗೆ ಆಗಿರ್ತಕ್ಕಂಥ ಅನಾನುಕೂಲ ಏನಿದೆ ಅದನ್ನು ಪರಿಹಾರ ಮಾಡ್ತೀವಿ ಅಂತೇಳಿ ಕೂಡ ಮಾನ್ಯ ಅಧಿಕಾರಿಗಳು ನಾಳೆಯಿಂದನೇ ನಾವು ಪ್ರಾರಂಭ ಮಾಡ್ತೀವಿ ಅಂತಂದರು. ಸೊ ಇವತ್ತಿಗೆ 4 ದಿನ ಆದರೂ ಕೂಡ ನಮ್ಮ ಸಮಸ್ಯೆ ಪರಿಹಾರ ಆಗದೇ ಇರೋದರಿಂದ ಇವತ್ತು ಅನಿವಾರ್ಯವಾಗಿ ನಾವು ಈ ಒಂದು ಎಲ್ಲ ಊರಿನ ನಾಗರಿಕರ ಜೊತೆಗೆ ಇವತ್ತು ಪಂಚಾಯತ್ ಮುಂದೆ ಒಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಾವು ಬಂದಿದ್ದು. ಸೊ ಹೀಗಾಗಿ ಮಾನ್ಯ ಅಧಿಕಾರಿಗಳು ಕೂಡಲೇ ನಾಳೆನೇ ನೀವು ಏನಾದರೂ ಈ ನೀರಿನ ವ್ಯವಸ್ಥೆಯನ್ನು ಪೈಪ್ಲೈನ್ ಮೂಲಕ ಜನರಿಗೆ ನೀರು ಒದಗಿಸದೇ ಇದ್ದಲ್ಲಿ ನಾವು ಅನಿರ್ದಿಷ್ಟವಾದಂಥ ಒಂದು ಹೋರಾಟಕ್ಕೆ ಕೂಡ ನಾವು ಇಲ್ಲೇ ಪಂಚಾಯತ್ ಮುಂದೆ ಧರಣಿ ಹಾಕುವಂಥ ಒಂದು ಹೋರಾಟಕ್ಕೆ ಕೂಡ ನಾವೆಲ್ಲರೂ ಕೂಡ ಮುಂದೆ ಆಗಬೇಕಾಗ್ತದೆ. ಅದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ? ಇಲ್ಲ ಇನ್ನೊಂದು ಇವತ್ತು ಈ ಕಳೆದ ವರ್ಷ ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ KG ವೀರೇಶ್, ಶಾಖಾ ಕಾರ್ಯದರ್ಶಿ ರಾಮಪ್ಪ ಯಾಪರದಿನ್ನಿ, ಸದಸ್ಯರಾದ ವೆಂಕಟೇಶ್ ದಾಸರಿ, ಶಿವಾಚಾರ್ಯ, ಈರೇಶ್, ಕುರುಮಯ್ಯ ಸೇರಿದಂತೆ ಗ್ರಾಮದ ಮಹಿಳೆಯರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮನೆಯಿಂದ ಮತದಾನ ಪ್ರಕ್ರಿಯೆ ಪ್ರಾರಂಭ, ವಯೋವೃದ್ಧರು ಅಶಕ್ತರಿಗೆ ಮತದಾನ ಮಾಡುವ ಅವಕಾಶ. ಗುಜರಾತಿ ರಾಜಸ್ಥಾನ ಸಮುದಾಯದವರೊಂದಿಗೆ ಬಿಜೆಪಿ ಸಭೆ, ದೇಶದ ಭದ್ರತೆ ಅಭಿವೃದ್ಧಿ ಬಿಜೆಪಿ ಬೆಂಬಲಿಸಲು ಮನವಿ. ಬಿಜೆಪಿ ಸರ್ವಾಧಿಕಾರ, ಸಂವಿಧಾನ ವಿರೋಧಿ ಧೋರಣೆ, ಕಾಂಗ್ರೆಸ್ ಬೆಂಬಲಿಸಲು ನಿರ್ಧಾರ, ಜಾನ್ ವೆಸ್ಲಿ. ಕೋಟೆ ಉರ್ದು ಪ್ರಾಥಮಿಕ ಶಾಲೆಗೆ ಗೈರಾದ ಶಿಕ್ಷಕಿಗೆ ವೇತನ, ತಪ್ಪು ಮಾಹಿತಿ, ಕ್ರಮಕ್ಕೆ ಅಂಬಾಜಿರಾವ್ ಒತ್ತಾಯ. ಬಿಜೆಪಿ ಮಹಿಳಾ ಮೋರ್ಚಾ ಪದಾಧಿಕಾರಿಗಳ ಪದಗ್ರಹಣ, ಮಹಿಳೆಯರು ಸಂಘಟಿತರಾಗಿ ರಾಜಕೀಯ ಅಧಿಕಾರ ಪಡೆಯಿರಿ ಎನ್ ಶಂಕರಪ್ಪ. ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಲು ಒತ್ತಾಯ, ಯಾಪಲದಿನ್ನಿ ಗ್ರಾಮ ಪಂಚಾಯತ್ ಮುಂದೆ ಸಿಪಿಐ ಪ್ರತಿಭಟನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.